ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಹಾಗಿದ್ರೆ ಈಗ ಏನಾಗ್ತಾ ಇದೆ? ಸದ್ಯದ ಬೆಳವಣಿಗೆಗಳ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮಾತನಾಡಿದ್ದಾರೆ. ಇಷ್ಟು ದಿನಗಳಿಂದ ಮೌನವಾಗಿದ್ದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ಸದ್ಯದ ಬೆಳವಣಿಗೆಗಳ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮಾತನಾಡಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಈ ಸ್ಥಳದ ಬಗ್ಗೆ ಅನಗತ್ಯ ಗೊಂದಲ ಮೂಡಿಸಲಾಗ್ತಾ ಇದೆ. ಸೂಕ್ಷ್ಮವಾಗಿ ಪ್ಲಾನ್ ಮಾಡಿ ಷಡ್ಯಂತ್ರ ಮಾಡ್ತಿದ್ದಾರೆ. SIT ಮಾಡಿರೋದ್ರಿಂದ ನಾವು ನಿರಾಳರಾಗಿದ್ದೇವೆ ಅಂತ ಹೇಳಿ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಧರ್ಮಸ್ಥಳದಲ್ಲಿ ಏನ್ ಆಗ್ತಾ ಇದೆ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಈಗ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಅನಾಮಿಕ ಅನ್ನುವಂತಹ ವ್ಯಕ್ತಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಆಗ್ತಾ ಇದ್ರು ಕೂಡ ಯಾಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಲಿಲ್ಲ, ರಿಯಾಕ್ಷನ್ ಕೊಟ್ಟಿಲ್ಲ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಬಟ್ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. SIT ತನಿಖೆಯಲ್ಲಿ ಎಲ್ಲವೂ ಬಯಲಾಗುತ್ತೆ. ಸರ್ಕಾರ ಈಗ SIT ಅನ್ನ ರಚನೆ ಮಾಡಿದೆ. SIT ರಚನೆ ಮಾಡಿರೋದ್ರಿಂದ ನಾವು ನಿರಾಳರಾಗಿದ್ದೇವೆ. ತನಿಖೆಯಲ್ಲಿ ಎಲ್ಲವೂ ಬಯಲಾಗಲಿದೆ. ಕ್ಷೇತ್ರದ ಮೇಲಿನ ಅಸೂಯೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು. ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣ್ತದೆ. ಯಾಕಂದರೆ ಕ್ಷೇತ್ರದ ಇತಿಹಾಸ, ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ ಭಾಳ ಹಿಂದಿನಿಂದಲೂ ಭಾಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ. ಇಲ್ಲದ್ರೆ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಯಥಾ ಪ್ರಕಾರ ಎಲ್ಲವೂ ನಡೀತಾ ಇದೆ. ನಿನ್ನೆ ಗೃಹ ಮಂತ್ರಿಗಳು ಹೌಸಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. SIT ಈ ಪೂರ್ತಿ ತನಿಖೆಯಿಂದ ಸತ್ಯಾಸತ್ಯತೆಯನ್ನು ಹೊರಗೆ ತರ್ತೀವಿ ಅಂತ ಹೇಳಿದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಒಳ್ಳೆಯ ಮಾತದು. ಯಾಕಂದರೆ SIT ನಾವು ಸ್ವಾಗತ ಮಾಡಿದ್ದೇವೆ. SIT ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ. ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ, ಯಾವುದು ಅಸತ್ಯದಿಲ್ಲ. SIT ತನಿಖೆಯಿಂದ ಎಲ್ಲ ಹೊರಗೆ ಬರಲಿ ಮತ್ತು ತಪ್ಪಿಸ್ತಕ್ಕ ಸಾಕ ಶಿಕ್ಷೆ ಆಗಲಿ ಅಂತ. ಅದು ಶಿಕ್ಷೆ ಆಗಿದ್ರೆ ಎಲ್ಲರ ಜನರಿಗೆ ಬೇಜಾರಾಗಿದೆ. ಈಗ ಇಡೀ ರಾಜ್ಯದಿಂದೆಲ್ಲ ನನಗೆ ಬೇಡಿಕೆ ಬರ್ತಾಯಿದೆ, ನಾವು ಬರ್ತೇವೆ ಧರ್ಮಸ್ಥಳಕ್ಕೆ, ನೀವು ಬೇಡಪ್ಪ ಬೇಡ ಬರಬೇಡಿ ಅಂದರೆ 500 ಕಾರಲ್ಲಿ ಬರ್ತೇವೆ, 5 ಬಸ್ನಲ್ಲಿ ಬರ್ತೇವೆ, 1000 ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರು ಬರುವುದು ಬೇಡ, ಇಲ್ಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳ್ತಿದ್ದೆ. ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ, ಇದು ವಿಷಾದವಾಗಿದೆ. ಇದೆಲ್ಲ ತಡಿಬೇಕು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಕ್ಷೇತ್ರದ ಹೊರಗಡೆಯಿಂದ ಕೆಲವೊಂದು ಶಕ್ತಿಗಳು ಅಂತ ಹೇಳ್ಬೋದು, ಒಂದು ಪಿತೂರಿ ನಡೆಸ್ತದೆ. ಯಾಕೆ ಈ ರೀತಿ ಮತ್ತೆ ಮತ್ತೆ ಈ ರೀತಿ ಆಗ್ತಾ ಇದೆ ನಮಗೂ ಗೊತ್ತಿಲ್ಲ. ನಾವು ಅದನ್ನು ತಿಳ್ಕೋಬೇಕು ಅಂತ SITಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು. ಮತ್ತು ಎರಡನೇದಾಗಿ ಅಸೂಯೆ ಅಂದರೆ ಕ್ಷೇತ್ರ ಎಷ್ಟು ಕೀರ್ತಿ ಇದೆ, ಇಷ್ಟು ದಾನ ಧರ್ಮ ಮಾಡ್ತಾ ಇದೆ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ, ಅಸೂಯೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ. ಅಸೂಯೆಯಿಂದಾಗಿ ಹೀಗಾಗ್ತಾ ಇದೆ ಅಂತ. ಈ ಹೆಗ್ಗಡೆಯವರ ಕುಟುಂಬ ಪೂರ್ತಿ ಧರ್ಮಸ್ಥಳ ಕ್ಷೇತ್ರವನ್ನು ಅವ್ರ ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲ ಹಾಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ? ಅಲ್ಲ, ಅದಕ್ಕೆ ಏನು ಅದು ವಿಷಯ ಅಂದರೆ ನನಗೆ ಗೊತ್ತಿಲ್ಲ. ಅದು ಸ್ವಂತ ಅಂತಂದರೆ ನಾವು ಸ್ವಂತದ ನಮ್ಮದಲ್ಲಿ ನಾವು ಹೀಗೆ ಇಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ಳಿಕ್ಕಾಗುತ್ತಾ? ಈಗ ಕ್ಷೇತ್ರದಲ್ಲಿ ಬರುವಂಥ ಯಾತ್ರಿಕರ ಅವರನ್ನು ಪ್ರತಿಯೊಬ್ಬರು ನಾವು ಪ್ರೀತಿ ಮಾಡ್ತೇವೆ. ಪ್ರೀತಿ ಮಾಡಿ ಅವರಿಗೆ ತೊಂದರೆ ಆಗಬಾರ್ದು, ಅವರು ವ್ಯವಸ್ಥಿತವಾಗಿ ಕ್ಯೂನಲ್ಲಿ ನಿಲ್ಲಬೇಕು, ಕ್ಯೂನಲ್ಲಿ ದರ್ಶನ ಸಿಗಬೇಕು ಮತ್ತು ಊಟ ಹಾಕಬೇಕು. ಇದೆಲ್ಲ ನಮ್ಮ ಪ್ರೀತಿ. ಅದು ಮತ್ತು ನಮ್ಮ ಕುಟುಂಬದವರ ಆ ಪ್ರೀತಿಯನ್ನು ನಾವು ಹೇಗೆ ತೋರಿಸೋದು? ನಮ್ಮದು ಅಂತಲ್ಲದೆ ನಾವು ಹೇಗೆ ಪ್ರೀತಿ ತೋರಿಸ್ಲಿಕ್ಕಾಗತ್ತೆ? ಹಾಗಾಗಿ ಪ್ರೀತಿಯನ್ನು ತೋರಿಸೋದಕ್ಕೂ ಒಂದು ಕಾರಣ ಬೇಕಾಗುತ್ತೆ. ಅದು ನಮ್ಮದು ಅನ್ನುವಂಥ ಅಭಿಮಾನವೇ ನಮ್ಮ ಎಲ್ಲ ಕೆಲಸದವರಿಗೆ ಈ ಅಭಿಮಾನ ಇದೆ. ನಮ್ಮದು ಧರ್ಮಸ್ಥಳ ಅಭಿಮಾನ ಇದೆ. ಆ ಅಭಿಮಾನದಿಂದ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಟ್ರಸ್ಟು ಏನೇನು ನೋಡ್ಕೊಳ್ತದೆ, ಈ ಹೆಂಗೆ ಒಂದು ಜನರಿಗೆ ಗೊತ್ತಾಗಬೇಕು, ಒಂದು ಸಂದೇಶ. ಟ್ರಸ್ಟ್ಗಳೆಲ್ಲ ಬೇರೆ ಬೇರೆ ಟ್ರಸ್ಟ್, ಎಜುಕೇಷನ್ ಟ್ರಸ್ಟ್ ಬೇರೆ ಇದೆ, ಮೆಡಿಕಲ್ ಟ್ರಸ್ಟ್ ಬೇರೆ ಇದೆ, ಶಾಂತಿವನ ಅಂಥೇಳಿ ಬೇರೆ ಟ್ರಸ್ಟ್ ಇದೆ. ಎಲ್ಲ ಟ್ರಸ್ಟ್ಗಳನ್ನು ಬೇರೆ ಬೇರೆ ಅಕೌಂಟಿಂಗ್ ಪರ್ಪಸ್ಸಿಗೆ ಎಲ್ಲ ನಮಗೆ ಲೆಕ್ಕ ಸಿಗಬೇಕಾದ್ರೆ ಟ್ರಸ್ಟ್ಗಳು ಮಾಡಿದ ಪ್ರತ್ಯೇಕ ಲೆಕ್ಕ ಸಿಗುತ್ತೆ. ಮತ್ತು ಅವರ ವ್ಯವಹಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಮಗೆ ಖಚಿತವಾಗಿ ನಿಲುವು ಗೊತ್ತಾಗುತ್ತೆ. ಅದಕ್ಕಾಗಿ ಟ್ರಸ್ಟ್ ಮಾಡಿದ್ದು, ಬೇರೆ ಯಾವ ಕಾರಣಕ್ಕೂ ಅಲ್ಲ.
ಟ್ರಸ್ಟ್ ಮಾಡಿರೋದು ಎಲ್ಲವೂ ಕ್ಷೇತ್ರದ ಅಧೀನದಲ್ಲೇ ಇದೆ, ಎಲ್ಲವೂ ಕ್ಷೇತ್ರ ಉಳಿಕೆ ಎಲ್ಲ ಕ್ಷೇತ್ರಕ್ಕೆ ಬರುತ್ತೆ. ಕಮ್ಮಿ ಆದರೆ ನಾವು ಕ್ಷೇತ್ರದಿಂದ ಅದಕ್ಕೆ ಕೊಡ್ತೇವೆ. ಹಾಗಾಗಿ ಟ್ರಸ್ಟ್ನಲ್ಲಿರುವಂಥ ನಂಬಿಕೆ ಎಲ್ಲ ಸಂಸ್ಥೆಗಳಲ್ಲಿದೆ. ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಅಸಂಭವ ಆಗುವಂಥದ್ದು ಯಾವುದು, ಅಸಂಬದ್ಧ ಆಗುವಂಥದ್ದು ಯಾವುದೂ ಇಲ್ಲ. ಮಂಜುನಾಥೇಶ್ವರನ ನಂಬಿಕೆಯಲ್ಲಿ ದ್ರೋಹ ಆಗಬೇಕಾ? ಇದೊಂದು ಹಿಂದೂ ಧರ್ಮದ ಮೇಲೆ ಅಪಪ್ರಚಾರನ? ಹೇಗೆ ನೋಡ್ತೀರಿ ಇದನ್ನು? ಇದು ಒಂದು ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮ ಎರಡೂ ಹೌದು. ಯಾಕಂದರೆ ಕ್ಷೇತ್ರದ ಮೇಲೆ ಕ್ಷೇತ್ರದ ಕೀರ್ತಿ ಇಷ್ಟು ಬೆಳಗುತ್ತಾ ಇದೆ, ಇಷ್ಟು ಒಳ್ಳೆಯ ಹೆಸರು ಬರ್ತಾ ಇದೆ ಅಂತೇಳಿ ಅಸೂಯೆ ಪಡುವಂಥವರು ಭಾಳ ಜನ ಇದ್ದಾರೆ. ಆ ಅಸೂಯೆಯನ್ನು ತೋರಿಸಲಿಕ್ಕೆ ಹಿಂದೂ ಧರ್ಮವನ್ನು ಕೂಡ ಅವರು ನಾಶ ಮಾಡಲಿಕ್ಕೆ ಬದ್ಧರಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಕೊನೆಗೆ ಹಿಂದೂ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅದರಿಂದ ಕ್ಷೇತ್ರದ ಮೇಲೆ ಅಪವಾದ ಆಗ್ತಾಯಿದೆ. ಕ್ಷೇತ್ರದ ಮೇಲೆ ಅಪವಾದ ಕೊನೆಗೆ ಹಿಂದೂ ಧರ್ಮಕ್ಕೆ ಅದರಿಂದ ಏಟು ಬೀಳ್ತದೆ. ಎಲ್ಲೊಂದು ಕಡೆ ಇದು ರಾಜಕೀಯ ತಿರುವು ತಗೊಳ್ತಿದೆಯಾ? ಇಲ್ಲ, ಖಂಡಿತ ಇಲ್ಲ. ಈ ನಮ್ಮ ಅಭಿಪ್ರಾಯದಲ್ಲಿ ಇಲ್ಲ. ಮತ್ತು ತೆಗೆದುಕೊಂಡು ನಾನು ಅದಕ್ಕೆ ಏನು ಹೇಳಲಾರೆ. ಯಾಕಂದರೆ ಈಗ ಎಲ್ಲ ಪಕ್ಷದವರು ಇಲ್ಲಿ ಬರ್ತಾಯಿದ್ದಾರೆ. ಎಲ್ಲ ಪಕ್ಷದವರು ಶಾಸಕರು ಬಂದು ತಮ್ಮ ವೇದನೆಯನ್ನು ಹೇಳ್ಕೊಳ್ತಾರೆ. ತಮಗೆ ಎಷ್ಟು ಹಿಂಸೆ ಆಗಿದೆ ಇಲ್ಲಿ ಆಗಿರೋಂಥ ಅವಮಾನಕ್ಕೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಬೇರೆ ಯಾವ ಇದರಲ್ಲೂ ನಮಗೆ ಆ ರೀತಿ ಕಾಣ್ತಾ ಇಲ್ಲ. ಒಂದು ಕಡೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಇದೊಂದು ದೊಡ್ಡ ಷಡ್ಯಂತ್ರ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೇನೆ, ಇದರಿಂದ ಸತ್ಯ ಹೊರಗೆ ಬರಲಿದೆ, ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಹೇಗೆ ನೋಡ್ತೀವಿ? ಎರಡೂ ಒಳ್ಳೆಯದು, ಎರಡು ಸತ್ಯವೇ. ಎಲ್ಲರೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತರೇ ಅವರು. ಹಾಗಾಗಿ ಇಲ್ಲಿ ನಡೆಯುವಂಥ ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ. ನಾವೆಲ್ಲ ಈಗ ಸರ್ಕಾರಿ ಶಾಲೆಗಳಿಗೆ ಸಹಾಯ ಕೊಡೋದು, ಬೆಂಚ್ ಡೆಸ್ಕ್ ಕೊಡುವಂಥದ್ದಾಗಲಿ ಅಥವಾ ಪುಸ್ತಕ ಸ್ಕಾಲರ್ಶಿಪ್ ಕೊಡೋದಕ್ಕೆ ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡ ಮಾಧ್ಯಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೊಡ್ತಾಯಿದ್ದೇವೆ. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಕೂಡ ಹೇಳೋದು ಸರಿ ಇದೆ. ನಾವೆಲ್ಲ ಆ ಉದ್ದೇಶದಿಂದ ಮಾಡಿರುವಂಥ ಯಾವ ಉದ್ದೇಶವೂ ಕೂಡ ಇಲ್ಲ ಇದರಲ್ಲಿ. ಕನ್ನಡ ಮಾಧ್ಯಮ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಎಲ್ಲ ಕಡೆ ಕನ್ನಡ ಪ್ರಸಾರ ಆಗಬೇಕು, ಶಾಲೆಗಳು ಪ್ರಸಾರ ಆಗಬೇಕು ಅಂತ ನಮ್ಮ ಉದ್ದೇಶ. ಈಗ ಒಂದು ಕಡೆ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಒಳ್ಳೆಯದು, ಒಳ್ಳೆ ರೀತಿಯಲ್ಲಿ ನಡೆದರೆ ಒಳ್ಳೆಯದು. ಅದು ತಪ್ಪಿತಸ್ಥರನ್ನು ಅವರು ಶಿಕ್ಷೆಗೊಳಪಡಿಸಬೇಕು. ಇಲ್ಲದ್ರೆ ಇದು ಮುಂದುವರಿತಾ ಹೀಗೆ ಮುಂದುವರಿಯೋದಾದರೆ ಅರ್ಥ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ. ಎಲ್ಲರೂ ಹೇಳೋದೇನು ಅಂತಂದರೆ ಒಂದು ತನಿಖೆ ಅದರಿಗೆ ಯಾರು ತಪ್ಪಿತಸ್ಥ ಅವರು ಶಿಕ್ಷೆ ಆಗಲೇಬೇಕು ಅಂತ. ಈಗ ಈ ಮುಸ್ಕುದಾರಿ ಧರ್ಮಸ್ಥಳ ಕ್ಷೇತ್ರ ಸುತ್ತ ಹೋಗಿ ಅಲ್ಲಿ ಇಲ್ಲೆಲ್ಲ 13-14 ಜಾಗಗಳ ತೋರಿಸಿದ್ದಾನೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ? ಏನು ಹೇಳಲಿಕ್ಕೆ ಇಲ್ಲ. SIT ವರದಿಯೇ ನನಗೆ ಅದಕ್ಕೆ ಆಧಾರ. ವರದಿ ಬಂದ ಮೇಲೆ ನಾನು ಹೇಳಬೇಕಷ್ಟೇ. ಈಗ ಮಧ್ಯವರ್ತಿ ಬಂದಿದೆಯಂತೆ, ಇನ್ನು ಪೂರ್ತಿ ವರದಿ ಕೊಟ್ಟರ ಮೇಲೇ ಹೇಳಬೇಕಷ್ಟೇ. ಅದಕ್ಕೆ ನಾನೇನು ಹೇಳಲಿಕ್ಕಿಲ್ಲ, ಅವನ ಬಗ್ಗೆ ನಾನೇನು ಹೇಳೋದಿಲ್ಲ. ಎಲ್ಲರಿಗೂ ಹೇಳೋದು ಅದು ಸರಿಯಲ್ಲ, ಸುಳ್ಳು ಅಂತ ಹೇಳ್ತಿದ್ದಾರೆ. ಅದನ್ನು ಪೂರ್ವ ಮಾಡೋ SIT ವರದಿ ಅದಕ್ಕೆ ಒಳ್ಳೆಯ ಮಾಹಿತಿ. ಈಗ ಸೋಷಿಯಲ್ ಮೀಡಿಯಾ ಆಧಾರಿತವಾಗಿ ಒಂದು ದೊಡ್ಡ ಪಿತೂರಿನೇ ನಡೀತದೆ. ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋ ವಿಡಿಯೋಗಳು, ಇದ್ರ ಬಗ್ಗೆ ಏನು? ನಿಜವಾಗಿ ನೀವು ಹೇಳಿದ ಹಾಗೆ ಅದು ಸತ್ಯ ಇಲ್ಲ ಅಂತಾದರೆ ಅದನ್ನು ನಿಲ್ಲಿಸಬೇಕು. ಅವರಲ್ಲಿ ತಕ್ಷಣ ನಿಲ್ಲಿಸಬೇಕು. ಅದನ್ನು ನಿಲ್ಲಿಸಿ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ವಿಚಾರಕ್ಕೆ ಸಂಬಂಧಪಟ್ಟಂತೆ SITಯಿಂದ ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಸತತ 3 ಗಂಟೆಗಳ ಕಾಲ SIT ಅಧಿಕಾರಿಗಳು ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತ ಏನು ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಬಂದು ಅವತ್ತಿನಿಂದ ಇವತ್ತಿನವರೆಗೂ ಆತ ತೋರಿಸಿದ ಜಾಗಗಳಲ್ಲೆಲ್ಲ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡಿ ಮುಗಿಸಿದ್ದಾರೆ. ಸುಮಾರು 17 ಜಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿದೆ. ಆದರೆ 2 ಜಾಗಗಳಲ್ಲಿ ಮಾತ್ರ ಮೂಳೆ ಸಿಕ್ಕಿರುವಂಥದ್ದು, ಅದು ಕೂಡ ಪುರುಷನದ್ದು. ಹಾಗಾಗಿ ಇನ್ಮಿಕ್ಕಿದ ಭಾಗಗಳಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತಹ ಅನಾಮಿಕನ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು. ಹಾಗಾಗಿ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ SIT ಅಧಿಕಾರಿಗಳು ತಾತ್ಕಾಲಿಕ ಸ್ಥಗಿತವನ್ನ ಮಾಡಿದ್ದಾರೆ. ಯಾವುದೇ ಉತ್ಖನನ ಕಾರ್ಯ ನಡೀತಾ ಇಲ್ಲ. ಬಟ್ ಈಗ ಅನಾಮಿಕನನ್ನ ಯಾವ ರೀತಿಯಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ? ಸತತ 3 ಗಂಟೆಗಳಿಂದ ವಿಚಾರಣೆ ಬಳಿಕ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಏನಾದರೂ ಹೊಸ ಇನ್ಫಾರ್ಮೇಶನ್ ಏನಾದರೂ ಕೊಟ್ಟಿದ್ದಾನ ಅನಾಮಿಕ?
ಖಂಡಿತವಾಗ್ಲೂ ಚೈತ್ರ, ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ಅನಾಮಿಕ ವ್ಯಕ್ತಿಯನ್ನ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತಿನ ಒಂದು ವಿಚಾರಣೆ ಏನು ಅಂತಂದ್ರೆ, ಆತ ಎಷ್ಟು ಶವಗಳನ್ನ ಹೂತಾಕಿದ್ದಾನೆ, ಎಲ್ಲೆಲ್ಲಿ ಹೂತಾಕಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾದಂತಹ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿರುವಂತದ್ದು. ಯಾಕಂದ್ರೆ ಆತ ಇದುವರೆಗೂ 17 ಪ್ಲೇಸ್ಗಳನ್ನ ತೋರಿಸಿದ್ರು. 17 ಪ್ಲೇಸ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ಆಗಿತ್ತು. ಆದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿರುವಂತದ್ದು ಬಿಟ್ರೆ ಬೇರೆಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಅವಶೇಷಗಳು ಸಿಕ್ಕಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆತ ಹೇಳಿದಂತಹ ಪ್ರದೇಶದಲ್ಲಿ ಎಲ್ಲವೂ ಕೂಡ ಹೋಗಿ ಅಗಿಯುವಂತದ್ರ ಬದಲು ಆತನಿಂದ ಸುದೀರ್ಘವಾದಂತಹ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳೋಣ, ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡಿದ್ದಾದಂತ ಬಳಿಕ ಉತ್ಖನನ ಕಾರ್ಯವನ್ನ ಮಾಡೋಣ ಅನ್ನುವಂತ ನಿರ್ಧಾರಕ್ಕೂ ಕೂಡ SIT ಬಂದಿತ್ತು. ನಿನ್ನೆ ಗೃಹ ಸಚಿವರು ಕೂಡ ಅಷ್ಟೇ ಸದ್ಯಕ್ಕೆ SIT ಅಧಿಕಾರಿಗಳು ಉತ್ಖನನದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಳಿಗ್ಗೆ 11 ಗಂಟೆಯಿಂದಲೂ ಕೂಡ ಅಷ್ಟೇ SITಯಲ್ಲಿ SP ಜಿತೇಂದ್ರ ಕುಮಾರ್ ಅವರು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದು, ಹೌದು ನಾನು 1994ರಿಂದ 2014ರ ಅವಧಿಯಲ್ಲಿ 20 ವರ್ಷಗಳಲ್ಲಿ ಸಾಕಷ್ಟು 100 ಶವಗಳನ್ನ ನಾನು ಹೂತಾಕಿದ್ದೀನಿ ಅಂತ ಹೇಳ್ತಿದ್ದೇನೆ. ಆದ್ರೆ ಆತ ಇನ್ನೂ ಕೂಡ ಅಷ್ಟೇ ಒಂದಷ್ಟು ಪಾಯಿಂಟ್ಗಳು ತೋರಿಸುವಂತದ್ದು ಬಾಕಿ ಇದೆ ಅನ್ನೋದು ಹೇಳ್ತಿದ್ದಾನೆ. ಆದ್ರೆ ಸ್ಪೆಸಿಫಿಕ್ ಆದಂತ ಪಾಯಿಂಟ್ ಯಾವುದು ಅನ್ನೋದ್ರ ಬಗ್ಗೆ SIT ಪ್ರಶ್ನೆ ಮಾಡಿದಂತ ವೇಳೆಯಲ್ಲಿ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ನಾನು ಒಂದು ಭಾಗವನ್ನು ಹೇಳಬಹುದು ಹೊರತು ಅಂದ್ರೆ ಇಂಥ ಭಾಗದಲ್ಲಿ ಇಂಥ ಜಾಗದಲ್ಲಿ ಹೂತಾಕಿದ್ದೀನಿ ಅನ್ನೋಬಹುದು ಸ್ಪೆಸಿಫಿಕ್ ಅಂತ ಜಾಗವನ್ನು ನಾನು SIT ಕಚೇರಿಯಲ್ಲಿ ಕೂತ್ಕೊಂಡು ಹೇಳೋದಕ್ಕಾಗೋದಿಲ್ಲ. ಬದಲಾಗಿ ನೀವು ನನ್ನನ್ನು ಅಲ್ಲಿಗೇನಾದ್ರೂ ಕರ್ಕೊಂಡು ಹೋದ್ರಿ ಅಂತಂದ್ರೆ ನನ್ನ ಸ್ಪಾಟ್ ಅನ್ನ ತೋರಿಸ್ತೀನಿ. ಯಾಕಂದ್ರೆ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ. ಆತ 30 ವರ್ಷಗಳ ಹಿಂದೆ ಶವಗಳನ್ನ ಹೂತಿರುವಂತದ್ದು, ಈಗ ಅಲ್ಲಿ ಮರಗಳು ಬೆಳೆದಿದ್ದಾವೆ, ಗಿಡ ಬೆಳೆದಿದೆ, ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ಗಳಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸ್ಪೆಸಿಫಿಕ್ ಜಾಗವನ್ನು ನಾನು ವಿಚಾರಣೆ ಸಂದರ್ಭದಲ್ಲಿ ಹೇಳೋದಕ್ಕಾಗೋದಿಲ್ಲ. ಬದಲಾಗಿ ನೀವು ಸ್ಪಾಟ್ಗೆ ಕರ್ಕೊಂಡು ಹೋದ್ರಿ ಅಂತಂದ್ರೆ ಅಲ್ಲಿ ನಾನು ತೋರಿಸ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಪ್ರಮುಖವಾಗಿ ಆತನ ಜೊತೆ ಇದ್ದಂತವ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದುವರೆಗೂ ಕೂಡ ಅಷ್ಟೇ 4 ಜನರ ಹೆಸರನ್ನು ಹೇಳಿದ್ದಾನೆ. ಅದರಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು, ಉಳಿದಂತಹ 3 ಜನರ ಹೆಸರು ಹೇಳಿದೆ. ಸದ್ಯಕ್ಕೆ ಆ 3 ಜನ ಯಾರು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಸದ್ಯಕ್ಕೆ SIT ಮಾಡ್ತಾ ಇದೆ. ಬಹುತೇಕ ಆತನಿಂದ ಕೇವಲ ಈ ಒಂದು ಹೆಣಗಳನ್ನು ಹೂತಾಕಿರುವಂತಹ ವಿಚಾರ ಅಷ್ಟೇ ಅಲ್ಲದೆ ಆ ಬುರುಡೆ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಇಂಟ್ರಾಗೇಷನ್ ಮಾಡ್ತಿರುವಂತದ್ದು. ಆ ಬುರುಡೆ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಅಷ್ಟೇ ಸದ್ಯಕ್ಕೆ SIT ಮುಂದೆ ಆತ ಬಾಯ್ ಬಿಟ್ಟಿಲ್ಲ. ಇದರ ಜೊತೆಗೆ ಆತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಕೇವಲ ಆ ಒಂದು ಅನಾಮಿಕ ವ್ಯಕ್ತಿ ಅಷ್ಟೇ ಅಲ್ಲದೆ ಆತನ ಫ್ಯಾಮಿಲಿಯವರ ಡೀಟೇಲ್ಸ್ ಅನ್ನು ಕೂಡ ಸಂಗ್ರಹ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಬ್ಯಾಂಕ್ ಖಾತೆಗಳ ವಿವರವನ್ನು ಕೂಡ ಅಷ್ಟೇ ಈಗಾಗಲೇ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ SIT ಮಾಡ್ತಾ ಇರುವಂತದ್ದು. ಇದು ಇವತ್ತಿನ ಇನ್ವೆಸ್ಟಿಗೇಷನ್ ಅನಾಮಿಕನ ಒಂದು ನಡೆಯನ್ನು ನೋಡ್ತಾ ಇದ್ರೆ ಸಾಕಷ್ಟು ತೀವ್ರ ಕುತೂಹಲ ಇರುವಂತದ್ದು. ಯಾಕಂತಂದ್ರೆ ದಿನ ಕಳೆದಂತೆ ಆತ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸ್ತಾ ಇದ್ದಾನೆ. ಜೊತೆಗೆ ಈಗ ಧರ್ಮಸ್ಥಳ ಭಾಗದಲ್ಲಿ ಏನ್ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಈಗ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇತ್ತು. ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಜೊತೆಗೆ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಆಗ್ತಾ ಇರುವಂತಹ ಬಗ್ಗೆ ಮೊದಲ ಬಾರಿಗೆ ಈಗ ಧರ್ಮಾಧಿಕಾರಿಯವರು ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಏನ್ ಹೇಳಿದ್ರು? ಎಸ್, ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರು ಈ ಒಂದು ಪ್ರಕರಣದ ಬಗ್ಗೆ ಎಲ್ಲಿಯೂ ಕೂಡ ಅಷ್ಟೇ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಈಗ ಮೊದಲನೇ ಬಾರಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಬಹಳ ಸೂಕ್ಷ್ಮವಾಗಿ ಪ್ಲಾನ್ ಮಾಡಿಕೊಂಡು ಈ ರೀತಿಯಂತ ಪಿತೂರಿಗಳನ್ನ ಮಾಡಿದ್ದಾರೆ. ಎಲ್ಲೋ ಒಂದು ರೀತಿ ಭಕ್ತಾದಿಗಳಲ್ಲಿ ಗೊಂದಲ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಈಗ SIT ರಚನೆ ಆಗಿದೆ, ನಾವು ನಿರಾಳವಾಗಿದ್ದೀವಿ ಅಂತ. ಯಾಕಂದ್ರೆ SIT ರಚನೆ ಆಗೋಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಸುದ್ದಿಗಳನ್ನು ಹಬ್ಬಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ SIT ರಚನೆ ಆದಂತಹ ಬಳಿಕ ನಾವು ನಿರಾಳವಾಗಿದ್ದೀವಿ. ಯಾಕಂದ್ರೆ SIT ಮೇಲೆ ನಮಗೆ ಅಪಾರವಾದಂತಹ ನಂಬಿಕೆ ಇದೆ. ಸತ್ಯಾಂಶ ಅನ್ನೋ ಒಂದು ಹೊರಗಡೆ ಬರುತ್ತೆ. ಇದರಲ್ಲಿ ಯಾರು ಪಿತೂರಿಯನ್ನ ಮಾಡಿದರೆ, ಯಾರು ಷಡ್ಯಂತ್ರವನ್ನ ಮಾಡಿದರೆ ಖಂಡಿತವಾಗಿ ತನಿಖೆ ವೇಳೆಯಲ್ಲಿ ಬಯಲಾಗುತ್ತೆ ಅನ್ನುವಂಥದ್ದನ್ನ ಖುದ್ದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿಯ ಬಗ್ಗೆ ಕೂಡ ಅಷ್ಟೇ ಪ್ರಶ್ನೆಗಳನ್ನ ಮಾಡಿದಂತಹ ವೇಳೆಯಲ್ಲಿ ಅವರು ಅನಾಮಿಕ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಡೋದಿಲ್ಲ, ಬದಲಾಗಿ ನಾನು SITಯ ತನಿಖೆ ಬಗ್ಗೆ ಮಾತ್ರ ಹೇಳ್ತೀನಿ, SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಆ ಇನ್ವೆಸ್ಟಿಗೇಷನ್ ಮೇಲೆ ನಮ್ಮ ನಂಬಿಕೆ ಇದೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಲ್ಲೂ ಕೂಡ ಅಷ್ಟೇ ಧರ್ಮಾಧಿಕಾರಿಗಳು ಒಂದು ರೀತಿ ನೋವಲ್ಲಿದ್ರು. ಯಾಕಂದ್ರೆ ಈ ರೀತಿಯಾಗಿ ಇಷ್ಟು ವರ್ಷಗಳ ಕಾಲ ಒಂದು ಧರ್ಮಕ್ಷೇತ್ರವನ್ನ ಕಟ್ಕೊಂಡು ಬಂದಂತ ಬಳಿಕ ಈಗ ಅದನ್ನ ಎಲ್ಲೋ ಒಂದು ಕಡೆ ಧರ್ಮಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತದ್ದಾಗಿರ್ಬೋದು, ಅಥವಾ ಅದನ್ನ ತೇಜೋವಧೆ ಮಾಡುವಂತ ನಿಟ್ಟಿನಲ್ಲಿ ಮತ್ತು ಅಪನಂಬಿಕೆಯನ್ನ ಮೂಡುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಅವರು ಕೂಡ ಅಷ್ಟೇ ಕುಗ್ಗಿದ್ರು. ಯಾಕಂದ್ರೆ
ಮೊನ್ನೆ ಬಿಜೆಪಿ ನಿಯೋಗ ಹೋಗುತ್ತೆ, ಬಿಜೆಪಿ ನಿಯೋಗ ಹೋದಂತ ವೇಳೆಯಲ್ಲಿ ಕೂಡ ಅಷ್ಟೇ ಚಲವಾದ ನಾರಾಯಣ ಸ್ವಾಮಿ ಹೇಳ್ತಾರೆ, ಎಲ್ಲೋ ಒಂದ್ ರೀತಿ ಈ ಎಲ್ಲಾ ಬೆಳವಣಿಗೆಗಳಿಂದ ಧರ್ಮಾಧಿಕಾರಿಗಳು ಒಂದ್ ರೀತಿ ಕುಗ್ಗಿದ್ದಾರೆ, ಅವರು ಒಂದ್ ರೀತಿ ನೋವಲ್ಲಿದ್ದಾರೆ ಅನ್ನುವಂತ ಒಂದು ವಿಚಾರನ ಹೇಳಿದ್ರು. ಇವತ್ತು ವೀರೇಂದ್ರ ಹೆಗ್ಡೆ ಅವರು ಒಂದು ಮೊದಲನೇ ಬಾರಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ನಂಬಿಕೆ ಇದೆ, ನಮಗೆ ನಿರಾಳವಾಗಿದ್ದೀವಿ ಈಗ, ಯಾಕಂದ್ರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ, ತನಿಖೆ ವೇಳೆಯಲ್ಲಿ ಎಲ್ಲವೂ ಕೂಡ ಬಯಲಾಗುತ್ತೆ, ಯಾರು ಸೂಕ್ಷ್ಮವಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ಕೂಡ ಹೊರಗಡೆ ಬರ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ಅಷ್ಟೇ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಡೆ ಅವರು ವ್ಯಕ್ತ ಮಾಡಿರುವಂತಹದ್ದು. ಚೈತ್ರ, ಮಂಜುನಾಥ್, ಈಗ ಅನಾಮಿಕ ತೋರಿಸಿದಂತಹ ಜಾಗಗಳಲ್ಲೆಲ್ಲವೂ ಕೂಡ ಉತ್ಖನನ ಆಗಿದೆ, ಬಟ್ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. 2 ಜಾಗದಲ್ಲಿ ಮಾತ್ರ ಮೂಳೆ ಪತ್ತೆಯಾಗಿದೆ, ಅದು ಕೂಡ ಪುರುಷನದ್ದು. ಜೊತೆಗೆ ಆತ ತಂದಿರುವಂತಹ ಬುರುಡೆ ಕೂಡ ಪುರುಷನದ್ದೇ ಆಗಿರೋದ್ರಿಂದ ಈ ಒಂದು ಹಂತದಲ್ಲಿ SIT ಅಧಿಕಾರಿಗಳು ಆ ಅನಾಮಿಕ ವ್ಯಕ್ತಿಯ ಮೇಲೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಈತ ನಿಜಾನೇ ಹೇಳ್ತಿದ್ದಾನೆ, ಮತ್ತೆ ಏನಾದರೂ ಅಗೆಯುವಂತಹ ಪ್ರಕ್ರಿಯೆಗೆ ಆತ ಮುಂದಾಯಿತು ಅಂತಂದ್ರೆ SIT ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾರಾ ಅಥವಾ ಬೇರೆ ಏನಾದರೂ ವಿಚಾರಣೆಗೆ ಒಳಪಡಿಸ್ತಾರಾ ಮತ್ತೆ ಆತನನ್ನ, ಹೇಗೆ? ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಡೇ 1 ನಿಂದಲೂ ಕೂಡ ಅಷ್ಟೇ ಈ ದೂರುದಾರ ಏನಿದ್ರೆ ಈತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ನಾನು ಇಂತಹದ್ದೇ ಪ್ಲೇಸ್ ನಲ್ಲಿ ಶವಗಳನ್ನು ಹೂತಾಕಿದ್ದೀನಿ, ಸಾಮೂಹಿಕವಾಗಿ ಹೂತಾಕಿದ್ದೀನಿ, ಇಲ್ಲಿ ನೀವು ಅಗದ್ರೆ ಸಾಕು ನಿಮ್ಗೆ ಅಸ್ಥಿ ಸಿಗುತ್ತೆ ಅನ್ನುವಂತ ಒಂದಷ್ಟು ಕಾನ್ಫಿಡೆಂಟ್ ನೋಡಿ ಎಲ್ಲೋ SIT ಅಧಿಕಾರಿಗಳು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಮಾರ್ಕ್ ಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ, ಅಗಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಎಲ್ಲೊಂದ್ ಕಡೆ 1, 2, 3 ಸ್ಪಾಟ್ಗಳಲ್ಲಿ ಅಗಿದಂತ ವೇಳೆಯಲ್ಲಿ ಆತನ ಕಾನ್ಫಿಡೆಂಟ್ ಎಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿ ಸಿಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಕೊಂಡ್ ಬಂದಿದ್ದ. ಈ ಒಂದು ವೇಳೆಯಲ್ಲಿ 6ನೇ ಸ್ಪಾಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಂತ ಬಳಿಕವಂತೂ ಆತನ ಕಾನ್ಫಿಡೆಂಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಆತ 13ನೇ ಪ್ಲೇಸ್ ಅಲ್ಲಿ ನಾನು ಸಾಮೂಹಿಕವಾಗಿ ಊತಾಕಿದ್ದೀನಿ, 8 ಶವಗಳನ್ನು ಊತಾಕಿದ್ದೀನಿ, ಅಲ್ಲಿ ನೀವು ಹಾಗಾದ್ರೆ 10 ಕೂಡ ಅಷ್ಟೇ ಅಸ್ಥಿಪಂಜರ ಸಿಗುತ್ತೆ ಅನ್ನುವಂತ ಒಂದು ಕಾನ್ಫಿಡೆಂಟ್ ಆತನಲ್ಲಿ ಇತ್ತು. ಆದ್ರೆ ಎಲ್ಲೊಂದ್ ಕಡೆ ದಿನ ಕಳೆದಂತೆ ಕಾನ್ಫಿಡೆಂಟ್ ಲೆವೆಲ್ ಕೂಡ ಅಷ್ಟೇ ಆತನದ್ದು ಕಡಿಮೆ ಆಗ್ತಾ ಬಂತು. SIT ಅಧಿಕಾರಿಗಳು ಕೂಡ ಅಷ್ಟೇ ಆತನ ಮೇಲೆ ನಂಬಿಕೆ ಅನ್ನುವಂಥದ್ದು ಕಡಿಮೆ ಆಗ್ತಾನೆ ಬರ್ತಿರುವಂತದ್ದು. ಈಗಲೂ ಕೂಡ ಅಷ್ಟೇ SIT ಅದಕ್ಕೆ ಆತನ ಹೇಳಿದಂತೆ ಮತ್ತೆ ಹೊಸ ಸ್ಪಾಟ್ ಗಳನ್ನ ಗುರುತು ಮಾಡಿಕೊಂಡು ಅಲ್ಲಿ ಅಗಿಯುವಂತದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ SIT ಏನಕ್ಕೆ ಬಂದಿದೆ ಅಂತಂದ್ರೆ ಆತನ ಹೇಳಿಕೆಗಳ ಮೇಲೆ ನಂಬಿಕೆ ಇಲ್ಲದಂತ ಕಾರಣಕ್ಕೋಸ್ಕರ SIT ಈ ತೀರ್ಮಾನವನ್ನು ಮಾಡಿರುವಂತದ್ದು. ಸದ್ಯಕ್ಕೆ ಆತನ ಇಂಟ್ರಾಗೇಷನ್ ಮಾಡಕ್ ಶುರು ಮಾಡ್ತಿದ್ದಾರೆ. ಇಂಟ್ರಾಗೇಷನ್ ನ ಸಂದರ್ಭದಲ್ಲೂ ಕೂಡ ಅಷ್ಟೇ ಆತ ಅಲ್ಲಿಗೆ ನಾನು ಹೇಗೆ ಹೇಳಕ್ಕಾಗುತ್ತೆ, ಯಾಕಂದ್ರೆ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ನಾನು ಸ್ಪೆಸಿಫಿಕ್ ಜಾಗವನ್ನು ಗುರುತು ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಿರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಅಷ್ಟೇ ಮೂಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಮಂಪರು ಪರೀಕ್ಷೆ ಬಗ್ಗೆ ಕೂಡ ಅಷ್ಟು ಒಂದಷ್ಟು ಚರ್ಚೆಗಳಾಗಿದೆ. ಆದರೆ ಅದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದ ನಿರ್ಧಾರವನ್ನು SIT ಮಾಡಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಮಾತ್ರ ಒಂದ್ ವೇಳೆ ಏನಾದ್ರೂ ಈತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಬಹುತೇಕ ಸತ್ಯಾಂಶ ಅನ್ನುವಂಥದ್ದು ಹೊರಬರಬಹುದು. ಈತನ ಹಿಂದೆ ಯಾರಿದ್ದಾರೆ ಅನ್ನುವಂಥ ಒಂದು ಷಡ್ಯಂತ್ರ ರೂಪಿಸೋದವ್ರು ಯಾರು ಅಥವಾ ಈತನ ಉದ್ದೇಶವಾದ್ರು ಏನು ಅನ್ನುವಂಥದ್ದು ಬಹುತೇಕ ತಿಳ್ಕೊಳ್ಬಹುದು ಅನ್ನೋಂಥ ಒಂದು ಚರ್ಚೆನೂ ಆಗಿದೆ. ಜೊತೆಗೆ ಆತನು ಕೂಡ ಅಷ್ಟೇ ದೂರು ಕೊಟ್ಟಂತ ಸಂದರ್ಭದಲ್ಲಿ ದೂರಿನಲ್ಲಿ ಸ್ಪೆಸಿಫಿಕ್ ಆಗಿ ಆತ ಮೆನ್ಷನ್ ಮಾಡಿರುವಂತದ್ದು ತನಿಖೆಯ ಭಾಗವಾಗಿ ಮುಂದಿನ ದಿನಗಳಲ್ಲಿ ಮಂಪರು ಪರೀಕ್ಷೆಗೆ ಒಳಪಡಿಸೋದು ನಾನು ಸಿದ್ಧವಾಗಿದ್ದೀನಿ ಅಂತ ಆತ ಹೇಳಿದೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇನ್ನೂ 4-5 ದಿನಗಳ ಕಾಲ ಆತನ ಇಂಟ್ರಾಗೇಷನ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಈ ಇಡೀ ವಾರ ಇಂಟ್ರಾಗೇಷನ್ ಆದಂತ ಬಳಿಕ ಪದೇ ಆತನ ಸ್ಟೇಟ್ಮೆಂಟ್ಗಳು ಬದಲಾಗ್ತಾ ಹೋಗುವಂತದ್ದಾಗಿರ್ಬೋದು ಅಥವಾ ಆತ ಹೇಳುವಂತದ್ದು ಸುಳ್ಳು ಅಂತ ಏನಾದರೂ ತನಿಖಾಧಿಕಾರಿಗೆ ಅನ್ಸಿದ್ರೆ ಬಹುತೇಕ ಕೋರ್ಟ್ನ ಅಪ್ರೋಚ್ ಮಾಡುವಂತ ಸಾಧ್ಯತೆ ಇದೆ. ಮಂಪರು ಪರೀಕ್ಷೆಗೆ ನಾವು ಈತನನ್ನು ಒಳಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ಅವರು ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಜಡ್ಜ್ ಕೇಳ್ತಾರೆ, ಏನಕ್ಕೆ ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತಿದ್ದೀರಾ, ಏಕೆ ಆತ ಪದೇ ಸುಳ್ಳು ಏನಾದರೂ ಹೇಳ್ತೇನೆ ಏನೋ ಅಂತದನ್ನ ಕೇಳ್ತಾರೆ. ಅದಕ್ಕೆ ಕಂಪ್ಲೀಟ್ ಆದಂತ ರಿಪೋರ್ಟ್ ಅನ್ನು ಕೂಡ ಇವರು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆತ ಕೊಡುವಂತಹ ಬೇರೆ ರೀತಿಯಂತ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಆತ ಹೌದು ಅನ್ನುವಂಥದ್ದು ಈಗ ಏನೇ ಕೇಳಿದ್ರು ಹೌದು ಅಂದಾಗ ಮತ್ತೆ ನಾಳೆ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಆತನ ಹೇಳಿಕೆಗಳಲ್ಲಿ ತಾಳೆ ಹಾಕಿ ನೋಡುವಂತ ಸಂದರ್ಭದಲ್ಲಿ ಬದಲಾವಣೆಗಳಾದಂತಹ ವೇಳೆಯಲ್ಲಿ ಅದರ ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಕೋರ್ಟ್ಗೆ ಕೊಟ್ಟು ತದನಂತರ ಜಡ್ಜ್ನ ಸಮ್ಮುಖದಲ್ಲಿ ಆತನ ಮಂಪರು ಪರೀಕ್ಷೆಗೆ ಒಳಪಡ್ತೀನಿ ಅಂತ ಕೂಡ ಹೇಳಬೇಕು. ಇದರ ಒಂದಷ್ಟು ಪ್ರೊಸೀಜರ್ಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಡೀ ವಾರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ SIT ತೀರ್ಮಾನ ಮಾಡಿಕೊಂಡಿದೆ. ಈ ವಾರದ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ SITಗೆ ಏನಾದ್ರೂ ಹೌದು ಆತ ಹೇಳ್ತಿರುವಂತದ್ದು ಕರೆಕ್ಟ್ ಇದೆ, ಸಾಕ್ಷ್ಯಗಳೇನಾದ್ರೂ ಸಿಗ್ತಾ ಇದಾವೆ ಅಂತಂದ ಪಕ್ಷದಲ್ಲಿ ಮಾತ್ರ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಹೊಸ ಪ್ಲೇಸ್ ಗಳನ್ನು ಕೂಡ ಐಡೆಂಟಿಫೈ ಮಾಡ್ಕೊಂಡು ಉತ್ಖನನ ಮಾಡುವಂತ ಕೆಲಸಗಳು ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಈ ವಾರದಲ್ಲಿ ಆತನ ಹೇಳಿಕೆಗಳಲ್ಲಿ ಒಂದ್ ರೀತಿ ಬದಲಾಗ್ತಾ ಇದಾವೆ, ನಮಗೆ ಸ್ಯಾಟಿಸ್ಫೈಡ್ ಇಲ್ಲ ಅಂತ ಹೇಳೋ ತನಿಖಾಧಿಕಾರಿಗೆ ಅನ್ಸಿದ್ರೆ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಅಂತಾನೆ ಮಂಪರು ಪರೀಕ್ಷೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು. ಚೈತ್ರ, ಮಂಜುನಾಥ್, ಈಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಮತ್ತೊಂದು ಕಡೆ ಧರ್ಮಸ್ಥಳ ಭಾಗದಲ್ಲಿ ಉತ್ಖನನ ಕಾರ್ಯ, ಮತ್ತೊಂದು ಕಡೆ SIT ಅಧಿಕಾರಿಗಳಿಗೆ ಈ ಒಂದು ಪ್ರಕರಣ ಸವಾಲಾಗಿ ಪರಿಣಮಿಸಿರುವಂಥದ್ದು, ಇಷ್ಟೆಲ್ಲ ಬೆಳವಣಿಗೆಗಳು ಆದರೂ ಕೂಡ ಅನಾಮಿಕ ತಂದಿರುವಂತಹ ಬುರುಡೆ ಬಗ್ಗೆ ಇನ್ನೂ ಕೂಡ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತ ಅಂದ್ರೆ ಯಾಕೆ ಆತ ಬಾಯಿ ಬಿಡ್ತಾ ಇಲ್ಲ, ಅಥವಾ ಆ ಮೂಳೆ ಆ ಒಂದು ಅಸ್ಥಿ ಪಂಜರವನ್ನ ಆತ ಎಲ್ಲಿಂದ ತಂದ, ಆತ ತೆಗಿಬೇಕಾದ್ರೆ ಆತನ ಜೊತೆ ಯಾರಿದ್ರು, ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆನಾದ್ರೂ SIT ಅಧಿಕಾರಿಗಳು ವಿಚಾರಣೆ ನಡೆಸಿ ಇನ್ಫಾರ್ಮೇಶನ್ ತೆಗೆದಿದ್ದಾರಾ, ಹೇಗೆ ಯಾಕೆ ಬಾಯಿ ಬಿಡ್ತಿಲ್ಲ ಅನಾಮಿಕ?
ಎಸ್, ಖಂಡಿತವಾಗ್ಲೂ ಚೈತ್ರ. ಯಾಕಂದ್ರೆ ಈಗ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಆತ 1994ರಿಂದ 2014 ಕೂಡ ಅಷ್ಟೇ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥದ್ರ ಬಗ್ಗೆ, ಮತ್ತು ಆತ ಎಲ್ಲಿ ಉಳ್ಕೊಂಡಿದ್ದ ಅನ್ನುವಂಥದ್ದು, ಮತ್ತು ಆತನಿಗೆ ಕೊಡ್ತಿದ್ದಂತ ಕೆಲಸಗಳೇನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತ ಶವಗಳನ್ನು ಊತ ಹಾಕಿರುವಂತದ್ದು ನಿಜ, ಆದ್ರೆ ಆ ಶವಗಳು ನಿಜವಾಗ್ಲೂ ಕೂಡ ಅಷ್ಟೇ ಅಪರಿಚಿತ ಶವಗಳ ಅಥವಾ ಅದು ರೆಕಾರ್ಡ್ ಇಲ್ಲದೆ ಇರುವಂತಹದ್ದ. ಯಾಕಂದ್ರೆ ಪ್ರತಿಯೊಂದು ಅಪರಿಚಿತ ಶವ ಅಂದಾಗ ಅವರ ಐಡೆಂಟಿಟಿ ಆಗಿಲ್ಲ ಅಥವಾ ಅವ್ರ ಫ್ಯಾಮಿಲಿಯವರು ಯಾರು ಬಂದಿಲ್ಲ ಅಂತಂದಾಗ ಪೊಲೀಸರು ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನು ಕೊಡಬೇಕಾಯ್ತು. ಗ್ರಾಮ ಪಂಚಾಯತಿಯವರು ಅಲ್ಲಿ ರೆಕಾರ್ಡ್ಸ್ ಅನ್ನ ಇಟ್ಕೊಂಡು ತದನಂತರ ಆ ಒಂದು ಊತ ಹಾಕುವಂತ ಪ್ರಕ್ರಿಯೆಯನ್ನು ಮಾಡಬೇಕಾಯ್ತು. ಅದು ಈತನ ಮುಖಾಂತರವಾಗಿ ಮಾಡಿಸ್ತಾ ಇದ್ದಿದ್ದು. ಒಂದ್ ವೇಳೆ ಏನಾದ್ರು ಈತ ಊತಿರುವಂತಹ ಶವಗಳೇನಾದ್ರು ಅದು ಗ್ರಾಮ ಪಂಚಾಯತಿಯಲ್ಲಿ ರೆಕಾರ್ಡ್ ಅಲ್ಲಿ ಏನಾದ್ರು ದಾಖಲೆಗಳಿದೆಯಾ, ಒಂದ್ ವೇಳೆ ದಾಖಲೆ ಇತ್ತು ಅಂತಂದ್ರೆ ಈತ ಮಾಡುವಂತ ಆರೋಪಕ್ಕೂ ಅಲ್ಲಿರುವಂತಹ ದಾಖಲೆಗಳಿಗೂ ಸಾಮ್ಯತೆ ಆಗೋದಿಲ್ಲ. ಅವಾಗ ಈತ ಮಾಡ್ತಿರುವಂತದ್ದು ಸುಳ್ಳು ಆರೋಪ ಅನ್ನುವಂಥದ್ದಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿನ UDR ನ ದಾಖಲೆಗಳನ್ನ ಸಂಪೂರ್ಣವಾಗಿ ತಗೊಂಡಿದ್ದಾರೆ. ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಕೇಸ್ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಸಂಪೂರ್ಣವಾಗಿ ತಗೊಂಡಿದ್ದಾರೆ. ಅದನ್ನ ಮುಂದೆ ಇಟ್ಕೊಂಡು ಇವತ್ತು ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಯಾಕಂದ್ರೆ ಆತ ಹೇಳ್ತಿರುವಂತಹ ಪ್ಲೇಸಸ್ ಏನಿದೆ ಆ ಪ್ಲೇಸ್ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಊತಿರುವಂತಹ ಜಾಗನೇನಾ ಅದು, ಒಂದ್ ವೇಳೆ ಆಗೇನಾದ್ರು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಆ ಜಾಗದಲ್ಲಿ ಅಂದ್ರೆ ಶವವನ್ನು ಊತಿದ್ರೆ ಬಹುತೇಕ ಈತನ ಆರೋಪಕ್ಕೂ ಅಲ್ಲಿಗೂ ಸುಳ್ಳು ಅಂತ ಅನ್ಸುತ್ತೆ. ಆದ್ರೆ ಈತ ಹೇಳ್ತಿರುವಂತದ್ದು ಅಲ್ಲ, ಸ್ಪೆಸಿಫಿಕ್ ಜಾಗದ ಬಗ್ಗೆ ನನಗೆ ಗೊತ್ತಿಲ್ಲ, ನೀವು ಅಲ್ಲಿ ಕರ್ಕೊಂಡು ಹೋದ್ರೆ ನಾನು ತೋರಿಸ್ತೀನಿ, ಯಾಕಂದ್ರೆ ನಾನು ಹೇಳೋದಕ್ಕಾಗೋದಿಲ್ಲ. ಈಗ ಯಾವ್ದಾದ್ರು ಒಂದು ಭಾಗದ ಹೆಸರು ಹೇಳ್ಬೋದೇ ಹೊರತು ಆ ಭಾಗದಲ್ಲಿ ಎಲ್ಲಿ ಊತಿದ್ಯಾ ಅಂತಂದ್ರೆ ಆಗಲ್ಲ ಹೇಳೋದಕ್ಕೆ. ಯಾಕಂದ್ರೆ ಸುಮಾರು 25-30 ವರ್ಷಗಳ ಹಿಂದೆ ನಾನು ಊತಿರುವಂತದ್ದು. ಈಗ ನನಗೆ ಏಕಾಏಕಿ ನೀವು ಕೇಳಿದ್ರೆ ಹೇಗೆ ಅನ್ನುವಂತ ಒಂದಷ್ಟು ಉತ್ತರಗಳನ್ನು ಆತ ಕೊಡ್ತಾ ಇರುವಂತದ್ದು. ಈ ಕಾರಣಕ್ಕೋಸ್ಕರ ಆತ ಏನೇ ಹೇಳಿದ್ರು ಕೂಡ ಅಷ್ಟೇ ಆತನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ತೆಗೆದುಕೊಂಡ ದಾಖಲೆಗಳಾಗಿರ್ಬೋದು, ಸ್ಥಳೀಯ ಪೊಲೀಸ್ ಸ್ಟೇಷನ್ ಇಂದ ತಗೊಂಡಂತಹ ಕೇಸ್ ಬಗ್ಗೆ ಆಗಿರ್ಬೋದು, ಅದನ್ನ ಮುಂದೆ ಇಟ್ಕೊಂಡು ಈಗ ಪ್ರಶ್ನೆಗಳನ್ನ ಮಾಡ್ತಿರುವಂತದ್ದು. ಇದು ಒಂದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಬುರುಡೆ ಬಗ್ಗೆ ಕೂಡ ಅಷ್ಟೇ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆ ಬುರುಡೆ ಎಲ್ಲಿಂದ ತಂದ, ಯಾರಾದ್ರೂ ಈತನಿಗೆ ಬುರುಡೆಯನ್ನ ಕೊಟ್ಟಿದ್ರಾ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆನೂ ಕೂಡ ಅಷ್ಟೇ ಇನ್ನೊಂದು ಟೀಮು ಷಡ್ಯಂತ್ರ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದಷ್ಟು ಜನ ಹೇಳ್ತಿದ್ದಾರೆ. ವಿರೋಧ ಪಕ್ಷದವರು ಅದನ್ನ ಪ್ರಸ್ತಾಪವನ್ನು ಮಾಡ್ತಿರುವಂತದ್ದು. ಇದರ ಹಿಂದೆ ಒಂದು ಟೀಮ್ ಇದೆ, ಆ ಟೀಮ್ ನಿಂದ ಆಪರೇಟ್ ಆಗ್ತಿರುವಂತದ್ದು. ಯಾಕಂದ್ರೆ ಈತ ಪ್ರತಿದಿನ ಕೂಡ ಬರ್ತಾನೆ ಮತ್ತೆ ವಾಪಸ್ ಹೋಗ್ತಾನೆ. ವಾಪಸ್ ಹೋದಂತ ಬಳಿಕ ಆ ಟೀಮ್ ನ ಜೊತೆಗಿರ್ತಾನೆ. ನಾಳೆ ಏನ್ ಹೇಳ್ಬೇಕು ಅನ್ನೋಂಥದ್ದು ಆ ಟೀಮ್ ಎಲ್ಲವೂ ಕೂಡ ಅಷ್ಟೇ ಡಿಸೈಡ್ ಮಾಡಿ ಕಳಿಸ್ತಿದ್ದಾರೆ ಅನ್ನುವಂತ ಒಂದು ಆರೋಪ ಇತ್ತು. ಅದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಒಂದು ಟೀಮ್ ಅನ್ನು ಈಗಾಗಲೇ ರಚನೆ ಮಾಡ್ಕೊಂಡಿರುವಂತದ್ದು. ಹೀಗೆ ಹಲವು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದೆ. ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯಿಂದ ಕನ್ಕ್ಲೂಷನ್ಗೆ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸದ್ಯಕ್ಕೆ ದೂರುದಾರ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು SIT ಮಾಡ್ತಿದೆ. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದ ಅಂತ ಬಳಿಕ ಅದನ್ನ ಪರಿಶೀಲನೆ ಮಾಡ್ತಾರೆ. ಅದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂತ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ SIT ಮಾಡುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಧರ್ಮಸ್ಥಳ ಹೆಸರು ಕೆಡಿಸಲು ಷಡ್ಯಂತ್ರ ನಡೀತಾ ಇದೆ. ಈ ಒಂದು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 23ರಂದು ವಕೀಲರ ನಿಯೋಗದಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ನಡೆಸುವುದಕ್ಕೆ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಧರ್ಮಸ್ಥಳ ಹೆಸರನ್ನ ಕೆಡಿಸೋದಕ್ಕೆ ಸಾಕಷ್ಟು ಜನರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ, ಆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಗಸ್ಟ್ 23ರಂದು ವಕೀಲರ ನಿಯೋಗದಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ನಡೆಸಲಾಗುತ್ತೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ನೂರಾರು ವಕೀಲರು ತೆರಳುತ್ತಾ ಇದ್ದಾರೆ. ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಹೆಸರಿನಲ್ಲಿ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಧರ್ಮದ ಉಳಿವಿಗಾಗಿ ರ್ಯಾಲಿ ಮಾಡ್ತಾ ಇರೋ ವಕೀಲರು ಶನಿವಾರ ರ್ಯಾಲಿಯಲ್ಲಿ ತೆರಳಿ ಮಂಜುನಾಥ ಅಣ್ಣಪ್ಪನ ದರ್ಶನ, ಕಾನೂನಾತ್ಮಕವಾಗಿ ನಡೆಸೋ ಹೋರಾಟದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಜೊತೆಗೆ ಷಡ್ಯಂತ್ರ ಮಾಡೋರ ವಿರುದ್ಧ ಕ್ರಮ ಜರುಗಿಸುವಂತೆ ಕೂಡ ದೂರನ್ನ ದಾಖಲು ಮಾಡಲಾಗುತ್ತೆ. ಈಗಾಗಲೇ DG, IGP ಹಾಗೂ SITಗೆ ದೂರು ನೀಡಿರೋ ವಕೀಲರ ನಿಯೋಗ. ಗುಂಪು ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ನಾವು 23ನೇ ತಾರೀಕು ನಾವು ಧರ್ಮಸ್ಥಳಕ್ಕೆ ಎಲ್ಲ ವಕೀಲರುಗಳು ಹಲವಾರು ಜನ, ನೂರಾರು ಜನ ನಾವು ಇಲ್ಲಿಂದ ಧರ್ಮಸ್ಥಳ ಕಡೆ ಒಂದು ಜಾಥಾವನ್ನ ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಪೂರ್ವವಾಗಿ ನಾವು SITಗೆ ಒಂದು ರೆಪ್ರೆಸೆಂಟೇಷನ್ಸ್ ಕೂಡ ಇವಾಗ ಕಳಿಸ್ಕೊಟ್ಟಿದ್ದೀವಿ. ಧರ್ಮಸ್ಥಳದ ಒಂದು ಮಾನಹಾನಿ ಹಾಗೂ ಧರ್ಮಸ್ಥಳಕ್ಕೆ ಹಾಗೂ ಅಲ್ಲಿ ಒಂದು ಅಪಪ್ರಚಾರಕ್ಕೆ ಪ್ರಚೋದನೆ ಕೊಟ್ಟು ಗುಂಪುಗಳ ಮಧ್ಯ ಒಂದು ಜಗಳವನ್ನು ತಂದಿಟ್ಟಂತಹ, ಹಾಗೆ ಗುಂಪುಗಳಿಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದಂತಹ ಇದರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ SIT ಅವರಿಗೆ, ಹಾಗೆ ನಮ್ಮ DG, IGP ಕೂಡ ನಾವು ಒಂದು ರೆಪ್ರೆಸೆಂಟೇಷನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ನ್ಯಾಯವಾದಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ. ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಸ್ವಾಮೀಜಿಗಳು, ರಾಜಕಾರಣಿಗಳು, ಹಿಂದೂ ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಹಿಂದೂ ಕಾರ್ಯಕರ್ತರು
ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಆರೋಪಿಸಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ವಿಪರೀತ ಮಳೆ ಆಗ್ತಾ ಇದೆ. ಆ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಬಹಿರಂಗವಾಗಿ ಕ್ಷಮೆ ಕೇಳ್ತೇನೆ. ಸಿಎಂ ಸಿದ್ದರಾಮಯ್ಯ ಕೊಲೆಗಾರ ಎಂಬ ಹೇಳಿಕೆ ವಿಚಾರ ತಿಮರೋಡಿ ವಿರುದ್ಧ ಕ್ರಮಕ್ಕೆ ಸರ್ಕಾರದಿಂದ ತಯಾರಿ ಮಾಡಲಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಕುಮಾರ್. ವಿಧಾನಸೌಧದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿದಂತಹ ಎಸ್ಪಿ ತಿಮರೋಡಿ ವಿರುದ್ಧ ಮುಂದಿನ ಕ್ರಮದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ದಾಖಲೆಗಳೊಂದಿಗೆ ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ ಎಸ್ಪಿ. ಈ ಒಂದು ವಿಚಾರದ ಬಗ್ಗೆ ಯಾವೆಲ್ಲ ಬಿಜೆಪಿ ನಾಯಕರು ಏನೆಲ್ಲ ರಿಯಾಕ್ಷನ್ ಕೊಟ್ಟರು ಬನ್ನಿ ನೋಡೋಣ. ಉದ್ದೇಶ ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ತಿಮ್ರೋಡಿ ಥರದವ್ರನ್ನ, ಗಿರೀಶ್ ಮಠಣನ್ ಥರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ. ಆ ಥರ ಒಂದು ವ್ಯಾಪಕವಾಗಿರ್ತಕ್ಕಂಥ ಅಪಪ್ರಚಾರವನ್ನು ಮಾಡಿದ್ದಾರೆ. ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ, ಯಾಕೆ ಕ್ರಮ ತಗೊಳ್ತಿಲ್ಲ? ಈಗ ಏನು ದೂರುದಾರನ ಹಿನ್ನೆಲೆಯಲ್ಲಿ ಏನು ತನಿಖೆ ನಡೆಸಿದ್ರು, ಆ ತನಿಖೆಯ ವರದಿನ ಅಧಿಕೃತವಾಗಿ ಮಂಡನೆ ಆಗದೇ ಇದ್ರೂ ಅಲ್ಲಿ ಸಿಕ್ಕಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಬಹುತೇಕ ಸುಳ್ಳು ಆರೋಪ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಹಂಗಾಗಿಯೇ ನಾವು ಹೇಳ್ತಾ ಇದ್ದೀವಿ, ಆ ದೂರುದಾರನ ಮಂಪರ ತನಿಖೆಗೆ ಒಳಪಡಿಸಿ, ಯೂಟ್ಯೂಬರ್ಸ್ನ ತನಿಖೆಗೆ ಒಳಪಡಿಸಿ. ಹೇಗೇನು ಅಪಪ್ರಚಾರ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡ್ರೆ ಮಾತ್ರ ನೀವು ನಿಷ್ಪಕ್ಷಪಾತವಾಗಿದ್ದೀರಿ ಅಂತ ಅನಿಸುತ್ತೆ. ಇಲ್ಲದೇ ಇದ್ರೆ ನೀವು ಕೂಡ ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನುವಂಥ ಅನುಮಾನ ಜನರ ಮನಸ್ಸಿನಲ್ಲಿ ಬರುತ್ತೆ. ಗೃಹ ಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ. ನಮ್ಮ ಮನಸ್ಸಿನಲ್ಲಿರುವಂಥ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಕೇರಳದ ಒಬ್ಬರು MP ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಈ ಅನಾಮಿಕ